Okay. Hello friends, all 10th standard students. ಇದು ಇಂಗ್ಲೀಷ್ ಮೀಡಿಯಮ್ಗೋಸ್ಕರ ಸೈನ್ಸ್ ಕ್ಲಾಸು ಆ್ಯಂಡ್ ವಿ ಆರ್ ಯೂಸಿಂಗ್ ಸಮ್ ಬುಕ್ಸ್ ಆ್ಯಪ್. ನಮ್ಮ ಹತ್ರ ಬುಕ್ಸ್ ಇಲ್ಲ ಅದಕ್ಕೋಸ್ಕರ. ಆ್ಯಂಡ್ ಒನ್ ಮೋರ್ ಥಿಂಗ್ ದ್ಯಾಟ್ ನಾವು ಈ ಆನ್ಲೈನ್ ಕ್ಲಾಸ್ನ ನಡೆಸ್ತಾ ಇರೋದು ಲೈಕ್ ಯಾರ್ಯಾರಿಗೆ ಒಂದು ಈಗ ಲಾಕ್ಡೌನಿಂದ ಯಾರ್ಯಾರಿಗೆ ತೊಂದರೆ ಆಗಿದೆ ಅಥವಾ ಕ್ಲಾಸಸ್ ಅಟೆಂಡ್ ಆಗೋಕ್ಕಾಗ್ತಾ ಇಲ್ಲ, ಏನೋ ಒಂದು ತೊಂದರೆ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಆನ್ಲೈನ್ ಫ್ರೀ ಕ್ಲಾಸ್ನ ನಾವು ನಮ್ಮ ಫ್ರೆಂಡ್ಸು ಸೇರಿಕೊಂಡು ಶುರು ಮಾಡಿದ್ದೀವಿ. ವಿ ಆರ್ ಆಲ್ಸೋ ಸ್ಟೂಡೆಂಟ್ಸ್ ಆ್ಯಂಡ್ ನಾವು ಸ್ಟೂಡೆಂಟ್ಸ್ ಅಂದರೆ ಎಜುಕೇಷನ್ ಮುಗಿದಿದೆ, ವಿ ಆರ್ ಇಂಜಿನಿಯರ್ಸ್ ಆ್ಯಂಡ್ ನಾವು ಲೈಕ್ ನಮ್ಗೆ ಗೊತ್ತಿರುವಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಕನ್ಸೆಪ್ಟ್. ಆ್ಯಂಡ್ ಇಫ್ ನಮ್ಮಿಂದನೂ ತೊಂದರೆ ಅಥವಾ ತಪ್ಪುಗಳೇನಾದ್ರು ಆಗಿದ್ದರೆ ನಮಗಿಂತ ಹೆಚ್ಚಿಗೆ ಟೀಚಿಂಗಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋದು ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ತಪ್ಪನ್ನು ತಿದ್ದಿ ವಿ ವಿಲ್ ಮೇಕ್ ಶೋರ್ ದ್ಯಾಟ್ ವಿ ಕರೆಕ್ಟ್ ಅವರ್ ಪ್ರಾಬ್ಲಮ್ಸ್. ಆ್ಯಂಡ್ ದಿಸ್ ಕ್ಲಾಸ್ ಇಸ್ ಫಾರ್ ಇಂಗ್ಲೀಷ್ ಮೀಡಿಯಮ್ ಆ್ಯಸ್ ಐ ಸೆಡ್ ಯು. ಆ್ಯಂಡ್ ಪ್ಲೀಸ್ ನಾನು ಈ ಇಂಗ್ಲೀಷ್ ಮೀಡಿಯಮ್ ಕ್ಲಾಸ್ಗೆ ಇಂಗ್ಲೀಷ್ ಆ್ಯಂಡ್ ಕನ್ನಡ ಅಂದರೆ ಕನ್ವರ್ಷನ್ ಮಾಡಿ 50-50 ಆಗಿ ಹೇಳ್ತೀನಿ. ಬಿಕಾಸ್ ಆಲ್ ಸ್ಟೂಡೆಂಟ್ಸ್ ಶುಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಇಂಗ್ಲೀಷ್ ಕನ್ಸೆಪ್ಟ್ ಬಿಕಾಸ್ ನಮ್ಗೆ ಅದ್ರ ಬಗ್ಗೆ ನಾಲೆಜ್ ಇದೆ ಒಂಚೂರು. ಅದಕ್ಕೋಸ್ಕರ ಅದಕ್ಕೆ ಫಸ್ಟು ನಾವು ಇಂಗ್ಲೀಷಲ್ಲಿ ಹೇಳ್ತೀನಿ, ಆಮೇಲೆ ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೂಡ ನಿಮಗೆ ಅರ್ಥ ಆಗೋ ಥರ ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋ ಆಫ್ಲೈನ್ ವಿಡಿಯೋ. ರೆಗ್ಯುಲರಾಗಿ ನಮ್ಮ ಒಂದು ಆನ್ಲೈನ್ ಕ್ಲಾಸ್ ಹೇಗೆ ನಡೀತಂದರೆ ಟೈಮ್ ಡ್ಯೂರೇಷನ್ ಕಮ್ಮಿ ಇದೆ, ನಮ್ಮ ಹತ್ರ ನೆಟ್ ಪ್ಯಾಕು ಇರಲ್ಲ, ಕಮ್ಮಿ ಇರುತ್ತೆ. ಸೊ ಜಸ್ಟ್ ಒಂದು ಟ್ರೈ ಮಾಡೋಣ ಅಂತ ಶುರು ಮಾಡಿದ್ದು. ಏನು ಮಾಡ್ತೀವಿ, ಒಂದು ಈವ್ನಿಂಗ್ 5 o'clock ಸೈನ್ಸ್ಗೆ ಮಾತ್ರ, ಮ್ಯಾಥಮೆಟಿಕ್ಸ್ ಸಿಗಲ್ಲ. ಮ್ಯಾಥಮೆಟಿಕ್ಸ್ ಆಮೇಲೆ ಇನ್ಫಾರ್ಮೇಷನ್ ಕೊಡ್ತಾರೆ ನಿಮಗೆ. ಸೈನ್ಸ್ ಕ್ಲಾಸ್ಗೆ ಪ್ರತಿಯೊಂದು ಟಾಪಿಕ್ಕು ಲೈಕ್ ಇವತ್ತು ಒಂದು ಈವ್ನಿಂಗ್ಗೆ ಒಂದು ವಿಡಿಯೋ ಬಿಡ್ತೀನಿ. ಆ ವಿಡಿಯೋದಲ್ಲಿ ಲೈಕ್ ನೆಕ್ಸ್ಟ್ ಡೇಗೆ ಇರೋವಂಥ ಒಂದು ಕನ್ಸೆಪ್ಟನ್ನ ನಾನು ಇಲ್ಲಿ ಹೇಳಿರ್ತೀನಿ. ಈಗೇನು ಹೇಳ್ತೀನಿ ಅದು ಇಲ್ಲೇನೋ ಡೌಟ್ ಇದ್ದರೆ ಅಥವಾ ಇನ್ನೂ ಎಕ್ಸ್ಪ್ಲನೇಷನ್ ಬೇಕಾಗಿತ್ತು ಅನ್ನೋಂಗಿದ್ರೆ ನಾನು ಆನ್ಲೈನ್ ಕ್ಲಾಸಲ್ಲಿ ಈ ವಿಡಿಯೋದಲ್ಲಿ ಇರೋವಂಥ ಕಂಟೆಂಟ್ನಷ್ಟೇ ಎಕ್ಸ್ಪ್ಲೇನ್ ಮಾಡ್ತೀನಿ ಬಿಕಾಸ್ ಆಫ್ ಟೈಮ್ ಡ್ಯೂರೇಷನ್. ರೆಗ್ಯುಲರಾಗಿ ಈವ್ನಿಂಗ್ ಟೈಮಲ್ಲಿ ನಮ್ಮ ಒಂದು ಆ್ಯಪಲ್ಲಿ ಆಫ್ಲೈನ್ ವಿಡಿಯೋ ಬರುತ್ತೆ, ಒಂದು ಟೀಚ್ಮೆಂಟ್ ಆ್ಯಪಲ್ಲಿ ಆನ್ಲೈನ್ ಕ್ಲಾಸಸ್ ನಡೆಯುತ್ತೆ. ಟೈಮಿಂಗ್ಸ್ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ಪ್ಲೀಸ್ ಮೇಕ್ ಶೋರ್ ದ್ಯಾಟ್ ಯು ಗೆಟ್ ದ ಕನ್ಸೆಪ್ಟ್. ತೊಂದರೆ ಇದ್ದರೆ ನಮ್ಗೆ ಹೇಳಿ, ನಾವು ಮತ್ತೆ ವಾಪಸ್ ಅದನ್ನು ಏನಾದರೂ ಕರೆಕ್ಷನ್ ಮಾಡಿ ಹೇಳ್ತೀವಿ. So let's start the topic. The first topic is chemical reactions and equations. So what is chemical reaction? Let me tell about that. Reaction. Let us take a concept of reaction. So what is reaction? Everything what we do, we are playing, I am teaching right now in front of you and doing some work here. My hands are shaking and you play the games, etc. etc. We eat, whatever we do in a daily life, those all are reactions or else actions. These are actions and of course it might be a reaction also. But whether these are chemical reactions or not, what is the meaning of chemical reaction? Actually we have to talk about that. So I just now told you that every actions whatever we do in our daily life, those are not a chemical reactions. So what is chemical reaction then? What is chemical reaction? So in any reaction, it is a definition right now. So any reaction, if there is a change in color, change in temperature and change in the state of matter, along with this, if there is a evolution, liberation or else production of any gaseous content, so this is called a chemical reaction. ಹಾಗಾದರೆ ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ಏನಂದ್ರೆ ನಾವು ರೆಗ್ಯುಲರ್ ಲೈಫಲ್ಲಿ ನಾವೇನು ಮಾಡ್ತೀವಿ, ಸಾಕಷ್ಟು ಕೆಲಸಗಳನ್ನ ಮಾಡ್ತೀವಿ, ಅವೆಲ್ಲನೂ ಒಂಥರ ಕ್ರಿಯೆಗಳೇ, ಒಂದಷ್ಟು ಆ್ಯಕ್ಷನ್ಸು. ಸೊ ಆ ಆ್ಯಕ್ಷನ್ಸು ಕೆಮಿಕಲ್ ರಿಯಾಕ್ಷನ್ ಆಗಿರಲ್ಲ, ಅಂದರೆ ರಾಸಾಯನಿಕ ಕ್ರಿಯೆ ಅಲ್ಲ, ಅವು ರೆಗ್ಯುಲರ್ ಅಲ್ಲ ಅಂತ ಅನ್ನಲ್ಲ. ಸೊ ಎಲ್ಲನೂ ರಾಸಾಯನಿಕ ಕ್ರಿಯೆಗಳಲ್ಲ. ಬಟ್ ಹಾಗಾದರೆ ವಾಟ್ ಈಸ್ ಕೆಮಿಕಲ್ ರಿಯಾಕ್ಷನ್? ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು? ಹಾಗಾದರೆ ಎಲ್ಲ ರಿಯಾಕ್ಷನಲ್ಲೂ ಕೆಮಿಕಲ್ ರಿಯಾಕ್ಷನ್ ಅಲ್ಲ ಅಂತೀವಿ. ಹಾಗಾದರೆ ಕೆಮಿಕಲ್ ರಿಯಾಕ್ಷನ್ ಅಂದರೆ ಎಕ್ಸಾಕ್ಟ್ಲಿ ಏನಪ್ಪ ಅಂತ ಕೇಳಿದ್ರೆ, ಸೊ ಯಾವ ರಿಯಾಕ್ಷನ್ನಲ್ಲಿ ಕಲರ್ ಚೇಂಜ್ ಆಗಬೇಕು, ಅಂದರೆ ಬಣ್ಣ ಚೇಂಜ್ ಆಗಬೇಕು. ಆ್ಯಂಡ್ ನೆಕ್ಸ್ಟ್ ಒಂದು ಟೆಂಪ್ರೇಚರ್ ಚೇಂಜ್ ಆಗಬೇಕು, ಹೆಚ್ಚಿಗೆ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು, ಇಟ್ ಮೇ ಬಿ ಎನಿಥಿಂಗ್, ಚೇಂಜ್ ಆಗಬೇಕಷ್ಟೆ, ಟೆಂಪ್ರೇಚರ್ ಚೇಂಜ್ ಆಗಬೇಕು. ಅದೇ ರೀತಿ ಮ್ಯಾಟರ್, ಅದರ ಸ್ಟೇಟ್ ಆಫ್ ಮ್ಯಾಟರ್, ಹೌ ಮೆನಿ ಸ್ಟೇಟ್ಸ್ ಆಫ್ ಮ್ಯಾಟರ್ಸ್ ಆರ್ ದೇರ್? 3 kinds of states of matter right now basically. ಸೊ ಆ ಟೈಮ್ ಸಾಲಿಡಿಂದ ಲಿಕ್ವಿಡ್ಗೋ, ಲಿಕ್ವಿಡಿಂದ ಗ್ಯಾಸಸ್ಗೋ ಅಥವಾ ಗ್ಯಾಸಸ್ಸಿಂದ ಮತ್ತೆ ವಾಪಸ್ ಲಿಕ್ವಿಡ್, ಈ ಪ್ರೊಸೀಜರ್. ಸೊ ಇಟ್ ಇಸ್ ಅ ಚೇಂಜ್ ಇನ್ ದ ಸ್ಟೇಟ್ ಆಫ್ ಮ್ಯಾಟರ್. ಇವೆಲ್ಲದ್ರ ಜೊತೆ ಒಂದು ಗ್ಯಾಸ್ ಹೊರಗಡೆ ಬರಬೇಕು. ದೇರ್ ಶುಡ್ ಬಿ ಅ ಗ್ಯಾಸ್ ಇನ್ ದ ಪ್ರೊಡಕ್ಷನ್, ದ ಪ್ರಾಡಕ್ಟ್.
So this is called a chemical reaction. So what is the chemical reaction? The reaction in which there is a change in color, change in the temperature, and a change in the state of matter, and also it might be a smell, and along with this, if there is a liberation of or else production of gases content, so that reaction is called chemical reaction. ಹಾಗಾದರೆ ನಾವು ಇಷ್ಟೋ ತನಕ ಏನು ಮಾತಾಡಿದ್ವಿ ಅವೆಲ್ಲನೂ ಕೆಮಿಕಲ್ ರಿಯಾಕ್ಷನ್ನು ಅಲ್ವೋ ಅನ್ನೋದನ್ನು ನೀವೇ ನೋಡಬೇಕು. ಈಗ ನಾನು ಮಾತಾಡ್ತಾ ಇದ್ದೀನಿ, ಇದು ಕೆಮಿಕಲ್ ರಿಯಾಕ್ಷನ್ ಅಲ್ಲ, ಇಟ್ ಇಸ್ ಫಿಸಿಕಲ್ ರಿಯಾಕ್ಷನ್. ನಾನು ಮೂವ್ಮೆಂಟ್ ಮಾಡ್ತಾ ಇದ್ದೀನಿ, ಇಟ್ ಇಸ್ ಕೆಮಿಕಲ್ ರಿಯಾಕ್ಷನ್ ಅಲ್ಲ, ಫಿಸಿಕಲ್ ರಿಯಾಕ್ಷನ್, ಬಿಕಾಸ್ ದೇರ್ ಈಸ್ ನೋ ಎನಿ form of properties whatever we have discussed here. So this is what chemical reaction. So basically like ಹಿಂಗೆ ಹೇಳ್ಬೇಕಂದ್ರೆ ಲೈಕ್ ಕೆಮಿಕಲ್ ಲ್ಯಾಬ್, ಲೈಕ್ ಕೆಮಿಕಲ್ ಥಿಂಗ್ಸ್ ಎಲ್ಲಿರುತ್ತೆ, ಎಲ್ಲಿ ಹೋಗಿ ನೋಡ್ಬೇಕು ಅವನ್ನ ಇಂಟೆನ್ಷನ್ಸು ಸೈನ್ಸ್ ಕಲಿಯೋಗಿ ಇದ್ದೇ ಇರುತ್ತೆ. ಸೊ ಎಲ್ಲಿರುತ್ತೆ ಎಲ್ಲ ನಾವು ಹೋಗಿ ಕೆಮಿಕಲ್ ಲ್ಯಾಬಲ್ಲಿ ಇರುತ್ತೆ ಅಫ್ಕೋರ್ಸ್. ಹೌದಾ, ಕೆಮಿಕಲ್ ಲ್ಯಾಬಲ್ಲಿ ಕೆಮಿಕಲ್ ಪ್ರಾಡಕ್ಟ್ಸ್ ಇರ್ತವೆ. ಸೊ ಆ ಕೆಮಿಕಲ್ ಲ್ಯಾಬು ಜಗತ್ತಿನ ಫಸ್ಟ್ ಕೆಮಿಕಲ್ ಲ್ಯಾಬ್, ವೇರ್ ಇಸ್ ದ ಫಸ್ಟ್ ಕೆಮಿಕಲ್ ಲ್ಯಾಬ್ ವಾಸ್ ಜನರೇಟೆಡ್ ಆರ್ ಎಲ್ಸ್ ಮೇಡ್, ಎಲ್ಲಿ? ಸಿಂಪಲ್ ಆಗಿ ಥಿಂಕ್ ಮಾಡಿ, ಡೋಂಟ್ ಗೋ ಫಾರ್ ಅ ಮೋರ್ ಜನರಲ್ ನಾಲೆಜ್, ಬೇಸಿಕ್ ಥಿಂಗ್ಸ್. ದ ಫಸ್ಟ್ ಕೆಮಿಕಲ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್ ವಾಸ್ ವಿಚ್ ಒನ್? ಅವರ್ ಕಿಚನ್. ಹೌದಾ, ನಮ್ಮ ಕಿಚನ್ ಆರ್ ಎಲ್ಸ್ ಮನೇನೇ ಅನ್ಕೋಬೋದು, ಸಾಕಷ್ಟು ಕೆಮಿಕಲ್ಸ್ ಇದಾವಲ್ಲಿ. ಹೌದಾ, ದೇರ್ ಆರ್ ಲಾಟ್ಸ್ ಆಫ್ ಕೆಮಿಕಲ್ಸ್ ಪ್ರೆಸೆಂಟ್ ಇನ್ ಅವರ್ ಕಿಚನ್. whatever we eat, those all things are consist of chemicals basically. or else a strong or else ಜಾಸ್ತಿಯಾಗಿ ಯೂಸ್ ಮಾಡುವಂಥ ಒಂದು ಕೆಮಿಕಲ್ ಯಾವುದದು? NaCl. ಇಟ್ ಈಸ್ ಸಾಲ್ಟ್, ಉಪ್ಪು. ಅಡುಗೆಗೆ ಉಪ್ಪು ಇಲ್ಲ ಅಂದರೆ ಆ ಅಡುಗೆ ರುಚಿನೇ ಬರಲ್ಲ. ಸೊ ಅದು ಒಂದು ಕೆಮಿಕಲ್. ಅದೇ ರೀತಿ ಸಾಕಷ್ಟಿದ್ದಾವೆ. ನಿಂಬೆಹಣ್ಣು, ದಟ್ ಈಸ್ ಆ್ಯಸಿಡ್. ಹೌದಾ, ಸಾಲ್ಟ್, ಶುಗರ್, ಕಾರ್ಬೋಹೈಡ್ರೇಟ್, ಗ್ಲೂಕೋಸ್. ಹೌದಾ, ಹಾಗಾದರೆ ನಮ್ಮ ಮನೆಯಲ್ಲಿರುವಂಥ ಕಿಚನ್ ಈಸ್ ದ ಫಸ್ಟ್ ಕೆಮಿಕಲ್ ಲ್ಯಾಬ್ ಆ್ಯಸ್ ಪರ್ ಮೀ. ಲೈಕ್ ಇನ್ ಜನರಲ್, ಐ ಡೋಂಟ್ ಗೋ ಫಾರ್ ಅ ಮೋರ್ ಜನರಲ್ ನಾಲೆಜ್ ಪರ್ಸನ್, ಐ ಆಮ್ ಅ ಬೇಸಿಕ್ ನಾಲೆಜ್ ಪರ್ಸನ್. ಓಕೆ, ಸೊ ನನ್ನ ಪ್ರಕಾರ ಇದು ಫಸ್ಟು. ಆ್ಯಂಡ್ ಹೂ ಇಸ್ ದ ಬೆಸ್ಟ್ ಸೈಂಟಿಸ್ಟ್ ಇನ್ ದ ವರ್ಲ್ಡ್ ಅಂತಂದರೆ ಅವರ್ ಮದರ್. ನಮ್ಮ ತಾಯಿನೇ ವರ್ಲ್ಡ್ಸ್ ಫಸ್ಟ್ ಬೆಸ್ಟ್ ಸೈಂಟಿಸ್ಟ್, ಬಿಕಾಸ್ ಶಿ ಆಲ್ವೇಸ್ ಡೂ ಸಮ್ ಕೆಮಿಕಲ್ ಥಿಂಗ್ಸ್ ಟು ಫಿಲ್ ಅವರ್ ಸ್ಟಮಕ್. ಹೌದಾ, ನಮ್ಮ ಹೊಟ್ಟೆನ ತುಂಬಿಸೋಕ್ಕೆ ಪ್ರತಿದಿನ ನಮ್ಮ ತಾಯಿ ಏನು ಮಾಡ್ತಾರೆ, ಒಂದು ಕೆಮಿಕಲ್ ರಿಯಾಕ್ಷನ್ ಮಾಡಿ ಡೈಲಿ ನಿಮ್ಮ ಕೈಗೆ ಒಂದೊಂದು ಕೆಮಿಕಲ್ ಪ್ರಾಡಕ್ಟ್ನ ಕೊಡ್ತಾ ಇರ್ತಾರೆ. ಸೊ ಏನೇನು ಕೆಮಿಕಲ್ ಪ್ರಾಡಕ್ಟ್ ತಿಂದಿದ್ದೀರಾ ನೀವು? ಪ್ರತಿಯೊಂದೂ ಗೆಸ್ ಮಾಡ್ಕೊಳ್ಳಿ. ನಾನು ಬೇಸಿಕಲಿ ಸೈನ್ಸ್ ಪಾಯಿಂಟ್ ಆಫ್ ವ್ಯೂ ಹೇಳ್ಬೇಕಂದ್ರೆ ನಿಮ್ಮ ಶರ್ಬತ್ತು, ನಿಂಬೆಹಣ್ಣಿನ ಶರ್ಬತ್ತು, ಲೈಕ್ ಲೆಮನ್ ಜ್ಯೂಸ್, ಇಟ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ಅಪ್ ವಿತ್ ಲಾಟ್ಸ್ ಆಫ್ ಕೆಮಿಕಲ್ಸ್. H2O, ವಾಟರ್, ನೀರಿದೆ. ಆಮೇಲೆ ಲೆಮನ್ ಜ್ಯೂಸ್, ಲೆಮನ್ ಇರುತ್ತೆ, ಅದು ಆ್ಯಸಿಡ್, ದಟ್ ಈಸ್ ಆಲ್ಸೋ ಕೆಮಿಕಲ್. ಯು ಆರ್ ಆ್ಯಡಿಂಗ್ ಸಮ್ ಶುಗರ್, ದಟ್ ಈಸ್ ಅ ಸ್ಟ್ರಾಂಗ್ ಕೆಮಿಕಲ್. ಆ್ಯಂಡ್ ದೆನ್ you'll add some sugar also, that is a carbohydrate, and that is also a chemical. So this is a chemical product that what we are going to drink. So our mother is a first scientist or else best scientist in the world. ಸೊ ಈಗ ನಮ್ಮ ಟಾಪಿಕಲ್ಲಿ ನಾವೇನು ಮಾಡಿದ್ವಿ, ಕೆಮಿಕಲ್ ರಿಯಾಕ್ಷನ್ ಅಂದರೆ ಹೇಳಿದ್ವಿ. ಹಾಗಾದರೆ ನಿಮ್ಮ ಬುಕ್ಕಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ಕೆಮಿಕಲ್ ರಿಯಾಕ್ಷನ್ ನಿಮ್ಗೆ ಅರ್ಥ ಆಗಬೇಕು ಅಂತ. ಸೊ ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೋಸ್ಕರ 2 ಎಕ್ಸ್ಪೆರಿಮೆಂಟ್ಸ್ ಇದ್ದಾವೆ. ಒಂದು ಮ್ಯಾಗ್ನೀಷಿಯಂ ಪಟ್ಟಿ, ಲೈಕ್ ಮ್ಯಾಗ್ನೀಷಿಯಂ ರಿಬ್ಬನ್ ಯೂಸ್ ಮಾಡಿಬಿಟ್ಟು ಒಂದು ಕೆಮಿಕಲ್ ರಿಯಾಕ್ಷನ್ ಮಾಡ್ತಾರೆ. ಆಮೇಲೆ ಜಿಂಕ್ ಗ್ರ್ಯಾನ್ಯೂಲ್ಸ್ನ ಯೂಸ್ ಮಾಡಿ ಇನ್ನೊಂದು ರಿಯಾಕ್ಷನ್ ಮಾಡ್ತಾರೆ. ಸೊ ಲೆಟ್ಸ್ ಗೋ ಫಾರ್ ದ ಫಸ್ಟ್ ಒನ್, ವಾಟ್ ದ್ಯಾಟ್ ಮ್ಯಾಗ್ನೀಷಿಯಂ ರಿಬ್ಬನ್. ಸೊ ಪ್ರೊಸೀಜರ್ ವೆರಿ ಸಿಂಪಲ್. ವಿ ನೀಡ್ ಮ್ಯಾಗ್ನೀಷಿಯಂ ರಿಬ್ಬನ್. ಓಕೆ, ಇಲ್ಲಿ ಪಿಕ್ಚರ್ಸ್ ಅದು ಬರ್ತಾ ಇರುತ್ತೆ, ನೋಡ್ತಾ ಇರಿ. ಮ್ಯಾಗ್ನೀಷಿಯಂ ರಿಬ್ಬನ್ ಬೇಕು, ಆ್ಯಂಡ್ ದೆನ್ ಸ್ಯಾಂಡ್ ಪೇಪರ್ ಅಂದರೆ ಪಾಲಿಶ್ ಪೇಪರ್, ಆ್ಯಂಡ್ ದೆನ್ ಒಂದು ಬರ್ನರ್, ಮೋರ್ ದನ್ ಎನಫ್ ಫಾರ್ ಇಟ್. ಸೊ ಈ 3 ಥಿಂಗ್ಸು ನಮಗೆ ಬೇಕು. ಸೊ ಏನು ಮಾಡ್ತೀವಿ ಈ 3 ಥಿಂಗ್ಸಿಂದ? ಟೇಕ್ ಅ ಮ್ಯಾಗ್ನೀಷಿಯಂ ರಿಬ್ಬನ್ ಆ್ಯಂಡ್ ಕ್ಲೀನ್ ಇಟ್ ವಿತ್ ಹೆಲ್ಪ್ ಆಫ್ ಅ ಸ್ಯಾಂಡ್ ಪೇಪರ್ನ ಯೂಸ್ ಮಾಡಿ ಆ ರಿಬ್ಬನನ್ನು ಏನು ಮಾಡಬೇಕು, ಕ್ಲೀನ್ ಮಾಡಬೇಕು. ಯಾಕೆ ಕ್ಲೀನ್ ಮಾಡಬೇಕು? ಬಿಕಾಸ್ ಆನ್ ದ ಸರ್ಫೇಸ್ ಆಫ್ ದ ರಿಬ್ಬನ್ ದೇರ್ ಇಸ್ ಅ ಮ್ಯಾಗ್ನೀಷಿಯಂ ಆಕ್ಸೈಡ್ ಲೇಯರ್ ಆಗಿರುತ್ತೆ. ಅದಕ್ಕೋಸ್ಕರ ಸರಿಯಾಗಿ ರಿಯಾಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆ ರಿಬ್ಬನನ್ನು ಏನು ಮಾಡಬೇಕು, ವಿ ಹ್ಯಾವ್ ಟು ಕ್ಲೀನ್ ದ ರಿಬ್ಬನ್ ವಿತ್ ಹೆಲ್ಪ್ ಆಫ್ ಅ ಸ್ಯಾಂಡ್ ಪೇಪರ್. ಸೊ ಕ್ಲೀನ್ ಮಾಡಿದ್ಮೇಲೆ ಜಸ್ಟ್ ಪುಟ್ ಇಟ್ ಇನ್ ಫ್ರಂಟ್ ಆಫ್ ಲೈಕ್ ಬರ್ನ್ ಇಟ್ ಇನ್ ವಾಟ್ ಬರ್ನರ್ ಯೂಸ್ ಮಾಡಿ. ಬರ್ನರ್ ಅಂದರೆ ಬರ್ನರೇ ಬೇಕಂತೇನಿಲ್ಲ, ಕ್ಯಾಂಡಲ್ ಯೂಸ್ ಮಾಡಿ ಬೆಂಕಿ ಹಚ್ಚಿದ್ರು ಪರವಾಗಿಲ್ಲ. ಸೊ ಯೂಸ್ ಅ ಕ್ಯಾಂಡಲ್ ಆಲ್ಸೋ, ಬಟ್ ಬೆಟರ್ ಅವರ್ ಆಪ್ಷನ್ ಪ್ರಕಾರ ವಿ ಹ್ಯಾವ್ ಟು ಯೂಸ್ ಅ ಬರ್ನರ್. ಡೋಂಟ್ ರೈಟ್ ಕ್ಯಾಂಡಲ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಓಕೆ, ಸೊ ಟೇಕ್ ಅ ಬರ್ನರ್ ಆ್ಯಂಡ್ ಬರ್ನ್ ಅ ಮ್ಯಾಗ್ನೀಷಿಯಂ ರಿಬ್ಬನ್ ಇನ್ ಅ ಬರ್ನರ್. ಸೊ ಅದಾದ ನಂತರ ಏನಾಗುತ್ತೆ, ವಾಟ್ ಈಸ್ ಗೋಯಿಂಗ್ ಟು ಬಿ ಹ್ಯಾಪನ್ ದೇರ್? ಸೊ ದೇರ್ ಈಸ್ ಒಂದು ಇಟ್ ವಿಲ್ ಬರ್ನ್ ವೆರಿ ವಿಗಾರಸ್ಲಿ ವಿತ್ ಗಿವಿಂಗ್ ಅ ಲಾಟ್ ಮೋರ್ ಆಫ್ ಲೈಟ್ ಎನರ್ಜಿ. ಹೌದಾ, ಭಾಳ ಲೈಟ್ ಕೊಟ್ಟು ಅದು ಬೆಳಗುತ್ತೆ ಅಥವಾ ಉರಿಯುತ್ತೆ. ಇಟ್ ವಿಲ್ ಬರ್ನ್ ಲೈಕ್ ದ್ಯಾಟ್. ಆ್ಯಂಡ್ ಬರ್ನ್ ಆದ ನಂತರ ಇಟ್ ಗಿವ್ ಯು ಒನ್ ಪ್ರಾಡಕ್ಟ್ ದ್ಯಾಟ್ ಈಸ್ ಅ ಮ್ಯಾಗ್ನೀಷಿಯಂ ಆಕ್ಸೈಡ್
powder. There is a white powder which is present, which is going to be output or as product in the chemical reaction. So our product yadu magnesium oxide. White powder will be generated in this chemical reaction. So so this is what a chemical reaction. How can you tell that this reaction is a chemical reaction? So see that magnesium ribbon was there, that was in a solid state. Then afterwards we have added some, we have burned it in a burner, right? On that point there is a temperature increased. ಹೌದಾ, ಬೆಂಕಿ ಹಚ್ಚಿದ್ರೆ temperature increase ಆಗೇ ಆಗುತ್ತೆ. So temperature increases. Now magnesium was in a solid state. When it give a magnesium oxide, it is in a powder state. State change ಆಯ್ತಾ, there is a change in the state, temperature change ಆಯ್ತಾ, and the color ನೀವು ಆಲ್ರೆಡಿ ಫೋಟೋ ನೋಡಿದ್ರೆ ಅದ್ರ ಕಲರ್ ಮ್ಯಾಗ್ನೀಷಿಯಮ್ ಒಂದು ರಿಬ್ಬನ್ ಕಲರ್ ಹೆಂಗಿದೆ ಅಂತ ನೋಡಿದ್ರೆ. ಸೊ ದ ಕಲರ್ ವಾಸ್ ಲೈಕ್ ದ್ಯಾಟ್ ಆ್ಯಂಡ್ ದ ವೈಟ್ ಪೌಡರ್ ವಿಲ್ ಬಿ ನ ಕಲರ್ ಚೇಂಜ್ ಇನ್ ದ ಕಲರ್. ಸೊ ವಿ ಹ್ಯಾವ್ confirmed that there is a change in the color, change in the state and change in the temperature, and also gas was liberated because there is a burning process is there. So this is what chemical reaction. ಅರ್ಥ ಆಯ್ತು ಅನ್ಕೊಳ್ತೀರಿ. So next point, satu zinc granules. Zinc granules. We have to use some zinc granules for the next example. As a next example, take a conical flask. What is conical flask? A flask which is the shape of cone. So that's why it's called as a conical flask. You can add some zinc granules. Zinc granules image kuda barta irutte. Zinc granules add ಮಾಡಬೇಕು. ಅದಕ್ಕೆ you have to add some diluted sulfuric acid. Diluted, remember that. Okay, we are not going to use a concentrated, we are going to use a diluted sulfuric acid. When you add zinc and sulfuric acid, that is diluted, there is a chemical reaction is going on there and it gives you some gases. We are going to use some pipe there and we will attach it to the conical flask with the help of a cork. There is a release of a gas, that is what hydrogen. That is what hydrogen. So this is a process. So what is going to happen in this process? Why you can call it as this one is a chemical reaction? Because there is a change in the state, because the solid state to about the zinc and also in the solid state, and now it is converted to the gaseous state. State was changed and the gas is released. Yeah, of course there is a change in the both the things and it is a chemical reaction. So what this is the first class for you guys about the chemical reaction and example. If anyone asks you, and remember the whole thing that these examples will repeat in the next or else in further chapters. Don't forget this all things. Just remember everything, and definitely I will connect with ಈ ಕನೆಕ್ಷನ್ನ ಮತ್ತೆ ಹಿಂದಿನ ಕ್ಲಾಸಿನ ಕನೆಕ್ಷನ್ ಇದೆ ನಾನು ಪಕ್ಕ ಕನೆಕ್ಟ್ ಮಾಡೇ ಮಾಡ್ತೀನಿ. ಪ್ಲೀಸ್ ಮೇಕ್ ಶ್ಯೂರ್ ದ್ಯಾಟ್ ಯು ಹ್ಯಾವ್ ಟು ರಿಮೆಂಬರ್ ಎವ್ರಿಥಿಂಗ್ in this topic. So once more I will brief you what is chemical reaction. The chemical reaction is a reaction where there is a change in the temperature and change in the color and change in the states of matter and with the release in the gas. So this process is called a chemical reaction. Then afterwards we have to go for the examples. First example is the magnesium ribbon example and then zinc granule example. In a magnesium ribbon example, we will take a magnesium ribbon, sandpaper and a burner, and we clean the magnesium paper with help of a magnesium ribbon with help of a sandpaper, and then afterwards we will burn it in a burner. It burns vigorously with a bright shine white light, and then afterwards it releases some white powder, that is a magnesium oxide. So in this process magnesium was converted to magnesium oxide, that is a magnesium white powder. So this is a chemical reaction. And then afterwards we have to go for a zinc granule reaction. In this zinc granule reaction we will add zinc in a conical flask and we will mix it with a sulfuric acid, that is a diluted sulfuric acid, and it reacts with the sulfuric acid, means metal reacts with the sulfuric acid. Remember this line, and this will give you a gas which is called a hydrogen gas. So there is a gas is liberated or released in this chemical reaction, so that's why we call it as a chemical reaction. Please remember these things and we'll see this in an online class. Thank you.